ರಾಜ್ಯ ರೈತ ಸಂಘ ಮುಂಡರಗಿ ವತಿಯಿಂದ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ಮತ್ತು ಕಬ್ಬಿನ ದರ ನಿಗದಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಮಂಗಳವಾರ ಬೆಳಗ್ಗೆ 11ಕ್ಕೆ ಹೋರಾಟ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಇದರ ಕೋಟೆ ಆಂಜನೇಯ ಮುಂಡರಗಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಸತ್ಯಾಗ್ರಹ ಪ್ರಾರಂಭವಾಗಿ ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಭತ್ತ, ತೊಗರಿ, ಶೇಂಗಾ ಖರೀದಿ ಕೇಂದ್ರ ಶೀಘ್ರವೇ ಪ್ರಾರಂಭ ಮಾಡಬೇಕೆಂದು ಕೋರಲಾಗಿ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಯಲ್ಲಾಪುರ ಫ್ಯಾಕ್ಟರಿ ಕೂಡ 3,300 ರೂಪಾಯಿ ದರ ನಿಗದಿ ಮಾಡಬೇಕಂತ ಹೇಳಿ ಹೋರಾಟ ಮಾಡೋದ್ರ ಮುಖಾಂತರ ತೀರ್ಮಾನಿಸಲಾಗಿದೆ. ಕಬ್ಬಿನ ದರ ಮತ್ತು ಮೆಕ್ಕೆಜೋಳ ದರ, ಸೂರ್ಯಕಾಂತಿ ಎಲ್ಲ ಬೆಳೆಗಳು ಸರ್ಕಾರ ಬೆಂಬಲ ಕೊಡುತ್ತೆ. ಆ ಬೆಂಬಲಕ್ಕೆ ಎಲ್ಲವೂ ನಮ್ಮ ಮುಂಡರಗಿ ತಾಲೂಕು ಗದಗ ಜಿಲ್ಲಾಕ್ಕೆ ಕೊಡ್ಬೇಕಂತೇಳಿ ನಾವು ಹೋರಾಟ ಮಾಡಕತ್ತೀವಿ. ಮಂಗಳವಾರ 11 ಮಂಗಳವಾರ ದಿವಸ ಆಂಜನೇಯ ಕೋಟೆ ಭಾಗದಿಂದ ಹೋರಾಟ ಮಾಡ್ತೀವಿ. ಜನ ದೊಡ್ಡ ಸಂಖ್ಯೆಯಿಂದ ಕಲಿತೀವಿ. ಆಮೇಲೆ ಅವರು ಬೆಂಬಲ ಬೆಲೆ ನಮ್ಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ನಾವು ಸತ್ಯಾಗ್ರಹ ಕುಂತು 8 ದಿನ ಆಗೋದಕ್ಕೆ ಹೋರಾಟ ಮಾಡ್ತೀವಿ. ಎಲ್ಲ ಭಯಂಕರ ಜನ ಕಲಿಸ್ತೀವಿ ಅಂತೇಳಿ ಕಲಿತೀವಿ ಅಂತೇಳಿ ನಾವೆಲ್ಲ ಇದು ಮಾಡ್ಕೊಂಡು ಕುಂತೀವಿ. ಕೊಡಬಾರ್ದು, ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಬೆಲೆ ಕೊಡೋದು ಕೊಡೋದಿಲ್ಲ ಅಂತ ಹೇಳಿ ನಾವು ಎರಡು ಮಾತು ಮುಗಿಸ್ತೀವಿ. ಚಂದ್ರಪ್ಪ ರೆಡ್ಡಿ ಅಂತೇಳಿ ಮಂಗಳವಾರ ದಿವಸ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ಸರ್ಕಾರ ಏನು ಘೋಷಣೆ ಮಾಡೈತಿ ಅದೇ ಪ್ರಕಾರವಾಗಿ ಖರೀದಿ ಕೇಂದ್ರವನ್ನು ತೆರೆದು ರೈತರಿಂದ ಆ ಬೆಂಬಲ ಬೆಲೆ ಪ್ರಕಾರ ಖರೀದಿ ಮಾಡಬೇಕು. ಇಲ್ಲವಾದಲ್ಲಿ ರೈತರು ಅನಿರ್ದಿಷ್ಟವಾಗಿ ಮುಷ್ಕರವನ್ನು ನಡೆಸ್ತೀವಿ. ಆಮೇಲೆ ಬೆಳಗಾವಿ ಡಿಸ್ಟಿಕ್ನಲ್ಲಿ ಹೆಂಗೆ ಕಬ್ಬಿನ ದರ ನಿಗದಿ ಮಾಡಿದ್ದಾರೆ CM ಅವರು, ಹಂಗೆ ಇಡೀ ಕರ್ನಾಟಕಕ್ಕಂತ ಹೇಳಿದ್ರೆ ಅದು ಎಲ್ಲರಿಗೆ ಅನ್ವಯ ಆಕಿತ್ತು. ಅವ್ರು ಏನೂ ಹೇಳಿಲ್ಲ. ನಮೂನಿ ಹೆಂಗೆ ಮೈಲಾರಲಿಂಗಪ್ಪನ ಕಾಣಿಕೆ ಹೇಳಿದಾಗ ಹೇಳಿಬಿಟ್ರು ಅವರು. ಅಲ್ಲೇ ಅವರು ಬೆಳಗಾವಿ ಜಿಲ್ಲಾಕ್ಕೆ ಬಂದು ಹೇಳ್ತಾರೆ, ಬಿಜಾಪುರ ಜಿಲ್ಲಾಕ್ಕೆ ಬಂದು ಅಂತಾರೆ, ಆಮೇಲೆ ಬಾಗಲಕೋಟೆಗೆ ಬಂದು ಅಂತಾರೆ, ಗುಲ್ಬರ್ಗಕ್ಕೆ ಬಂದು ಅಂತಾರೆ. ಅದು ಗೊಂದಲ ಗೂಡಾಗಿದೆ. ಅದನ್ನೆಲ್ಲ ವಿಸ್ತಾರವಾಗಿ ಅವರು CM ಅವರು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಡೀ ನಮ್ಮ ಎಂಟರ್ ಕರ್ನಾಟಕ ಒಂದೇ ರೇಟ್ ಕಬ್ಬಿನ ದರ ಆಗಬೇಕು. ಈಗ ಹೆಂಗೆ ಘೋಷಣೆ ಮಾಡ್ಯಾರ ಆ ಪ್ರಕಾರವಾಗಿ ನಮಗೆ ಗದಗ ಜಿಲ್ಲಾ ವಿಜಯನಗರ ಸುಗರ್ಸ್ನವರು ಕೂಡ ಅದೇ ರೇಟ್ ನಿಗದಿ ಮಾಡಬೇಕು. ಮೈಲಾರ ಸುಗರ್ಸ್ ಅವರು ಕೂಡ ಅದೇ ರೇಟ್ ಕೊಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀವಿ. ಅದು